ಕುರುಬ ಸಮಾಜದವರು ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿಯ ಕಾಲಂನಲ್ಲಿ ಕುರುಬ ಎಂದೇ ಬರೆಸಬೇಕು ಎಂದು ಮಾಜಿ ಶಾಸಕ ಎಸ್ ರಾಮಪ್ಪ ತಿಳಿಸಿದರು. ಹರಿಹರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಕುರುಬ ಸಮಾಜದವರು ಧರ್ಮ ಮತ್ತು ಜಾತಿಯ ನಂತರ ತಾವು ಜೀವನೋಪಾಯಕ್ಕಾಗಿ ಮಾಡುತ್ತಿರುವ ಕೆಲಸವನ್ನು ಕಡ್ಡಾಯವಾಗಿ ನಮೂದಿಸಿ ಎಂದರು. ಪಂಚ ಗ್ಯಾರಂಟಿ ಅನುಷ್ಠಾನದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ನಂದಿಗಾವಿ ಮಾತನಾಡಿ, ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯ ಸರ್ಕಾರ ನಡೆಸಲಿರುವ ಜಾತಿ ಗಣತಿಯಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಕುರುಬ ಸಮುದಾಯದ ಜೊತೆಯಲ್ಲಿ ಎಲ್ಲಾ ಹಿಂದುಳಿದ ಸಮಾಜದ ಬಂಧುಗಳು ತಮ್ಮ ತಮ್ಮ ಜಾತಿಯನ್ನು ಬರೆಸುವ ಮೂಲಕ ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿಗೆ ಸಹಕರಿಸಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಹಾಲೇಶಪ್ಪ, ಮುಖಂಡರಾದ ರೇವಣಸಿದ್ದಪ್ಪ, ಗಂಗಾಧರ್, ಚಂದ್ರಪ್ಪ, ರಾಜಶೇಖರ್, ಮಂಜುನಾಥ್ ಇದ್ದರು. ನಮ್ಮ ಸಮಾಜದ ಮುಖಂಡರು ಕೂಡ ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಕೂಡ ಈ ಒಂದು ನಮ್ಮ ಕುರುಬ ಸಮಾಜದ ಒಂದು ಸಮೀಕ್ಷೆಯನ್ನು ನಡೆಸೋಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ. ಇದು ಎಲ್ಲ ನಮ್ಮ ಸಮಾಜದ ನಮ್ಮ ತಾಲೂಕಿನ ಎಲ್ಲ ಜನಕ್ಕೂ ಕೂಡ, ಎಲ್ಲ ಹೆಣ್ಮಕ್ಳಿಗೂ ಕೂಡ, ಯುವಕರಿಗೂ ಕೂಡ ಇದೆಲ್ಲರೂ ಕೂಡ ಗೊತ್ತಾಗಬೇಕು. ಆ ಒಂದು ಸಲುವಾಗಿ ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ಮತ್ತು ಈ ಪ್ರೆಸ್ ಮೀಟ್ ಏನೋ ಅಂದರೆ, ಒಂದು 150 ಮನೆಗೆ ಒಬ್ಬ ಅಧಿಕಾರಿಗಳು ಬರ್ತಾರೆ. ಆ ಅಧಿಕಾರಿ ಮೂಲಕ ನಮ್ಮ ಸಮಾಜದ ಯುವಕರು ಮತ್ತು ಮುಖಂಡರು ಆ ಒಬ್ಬ ಅಧಿಕಾರಿ ಮೂಲಕ ಒಂದು ಏರಿಯಾದಾಗ ಒಂದು ವಾರ್ಡ್ನಾಗ ಒಂದು 50ರಿಂದ 100 ಇರ್ತಾರೆ. ಒಟ್ಟು 150 ಮನೆ ಆಗೋ ತನಕ ಆ ಒಂದು ಅಧಿಕಾರಿ ಸಮೀಕ್ಷೆ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಎಲ್ಲ ಕಡೆಗೂ ಕೂಡ ಪ್ರಚಾರ ಆಗಬೇಕು ಸಮಾಜದ ಎಲ್ಲ. ಹಾಗಾಗಿ ಏನಂತ ಇವತ್ತು 150 ಮಹಿಳೆ ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ನಮ್ಮ ಮುಖಂಡರಿರ್ಬೋದು, ಅವರು ಕುರುಬ ಹಿಂದೂ ಅಂತ ಬರೆಸ್ಬೇಕು. ಹಿಂದೂ ಕುರುಬ ಮತ್ತೆ ಏನು ತುಂಬ ಹಿಂದೂ ಜಾತಿ ಕುರುಬ. ಆಮೇಲೆ ಏನೇನು ಕಸಬು ಮಾಡ್ತಾರೆ ಆ ಕಸಬು ಎಲ್ಲದೂ ಬರೆಸ್ಬೇಕು. ಈಗಿನ ಜಾತಿ ಗಣತಿ ನಡೀತಾ ಇದೆ. ಈಗ 22ನೇ ತಾರೀಕಿನಿಂದ ಅಕ್ಟೋಬರ್ 5ನೇ ತಾರೀಕು 7ನೇ ತಾರೀಕು ತನಕ ಇದು ಎಲ್ಲರೂ ಇದನ್ನ ಉಪಯೋಗ ಮಾಡ್ಕೋಬೇಕು. ಯಾಕಂದರೆ ಮತ್ತೆ ಇದು ಯಾವಾಗ ಸಿಗ್ತದೋ ಗೊತ್ತಿಲ್ಲ, ಮತ್ತೆ ಯಾವಾಗ ಈ ಥರ ಅವಕಾಶಗಳು ಸರ್ಕಾರದಿಂದ ಬರ್ತದೆ. ನಾನು ಹೇಳೋದಕ್ಕೆ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲ ನಮ್ಮ ಕುರುಬ ಸಮಾಜಕ್ಕೆ ಹಿಂದೂ ಅಂತ ಕುರುಬ ಅಂತ ಪಕ್ಷದಲ್ಲಿ ಮತ್ತು ಇನ್ನೂ ಉಳಿದವರು ಎಲ್ಲ ಹಿಂದೂ ಸಮಾಜದಲ್ಲೂ ಕೂಡ ಎಚ್ಚೆತ್ತುಕೊಂಡು ಎಲ್ಲರೂ ಅವರವರ ಜಾತಿ ಮತ್ತು ಧರ್ಮಗಳನ್ನು ಇಷ್ಟವಾಗಿ ಬರೆಸಿ ಇದೊಂದು ಗಣತಿಗೆ ಎಲ್ಲರೂ ಸರ್ಕಾರಕ್ಕೆ ಕೈಗೂಡಿಸ್ಬೇಕು. ಇದು ಒಂದು ನಮ್ಮ ಸಮಾಜಕ್ಕೆ ಅಂತಲ್ಲ, ಎಲ್ಲ ಹಿಂದೂ ಸಮಾಜಕ್ಕೂ ಇದೊಂದು ಹೆಲ್ಪ್ ಆಗುತ್ತೆ. ದಯವಿಟ್ಟು ನಿಮ್ಮ ಪತ್ರಿಕೆ ಮುಖಾಂತರ ಇದನ್ನು ಪ್ರಚಾರ ಮಾಡಿ ನಾವು ಕೂಡ ನಮ್ಮ ತಾಲೂಕು ಸಮಾಜದ ವತಿಯಿಂದ ಮನೆಗೆ ಹೋಗಿ ಏರಿಯಾ ವೈಸ್ ಡಿವೈಡ್ ಮಾಡಿ ನಾವೆಲ್ಲ ಪ್ರಚಾರ ಮಾಡ್ತೀವಿ. ನಿಮ್ಮ ಪತ್ರಿಕೆ ಮುಖಾಂತರ ಆದಷ್ಟು ನೀವು ಪ್ರಚಾರ ಮಾಡಬೇಕು.